ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದ ಸಂಸದರು ನಿಮಗೆ ಡೈರೆಕ್ಟಾಗಿ ಎಸ್ ಪಿ ಅವ್ರಿಗೆ ಕಾಲ್ ಮಾಡ್ತಾರೆ. ಎಸ್ ಪಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಏನು ಕೊಡ್ತಾರೆ, ಇಂಥವರೇ 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 ಅಂತ ಹೇಳಲ್ಲ. ಈಗ ಕೇಂದ್ರ ಸಚಿವರು ಕೂಡ ಹೌದು, ಅವ್ರು ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ಗಲಭೆಯಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು, ಅದು ಡೈರೆಕ್ಟಾಗಿ ಆಗಲಿ ಇಂಡೈರೆಕ್ಟಾಗಿ ಆಗಲಿ ಯಾರೇ ಇದ್ರೂ ಇಮಿಡಿಯೇಟ್ ಆಗಿ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊಳ್ಳಿ ಅಂತ ಹೇಳ್ತಾರೆ. ಆ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಒಂದು ವಿರೋಧ ಪಕ್ಷದಲ್ಲಾಗಿ ಸನ್ಮಾನ್ಯ ಕುಮಾರಣ್ಣನವರು ಡೆಲ್ಲಿಲಿದ್ದಾರೆ, ಆದ್ರೂ ಎಸ್ ಪಿ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ. ನಾನು ಕೇಳಕ್ಕೆ ಬಯಸ್ತೀನಿ, ವಿರೋಧ ಪಕ್ಷದವರಾಗ್ಬಿಟ್ಟು ನಾವು ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಫೋನ್ ಕಾಲ್ ಮಾಡಿಬಿಟ್ಟು ಏನು ಇನ್ಸ್ಟ್ರಕ್ಷನ್ಸ್ ತಗೋಬೇಕು ಅಥವಾ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಸನ್ಮಾನ್ಯ ಗೃಹ ಸಚಿವರೇ ತಾವೇನು ಮಾಡ್ತಾ ಇದ್ದೀರಾ? ಆ ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾಗಿರೋವಂಥವ್ರು ಯಾರು? ಡೈರೆಕ್ಷನ್ಸ್ ಕೊಡಬೇಕಾಗಿರೋವಂಥದ್ದು ಯಾರು? ಇದರ ರಿಪೋರ್ಟ್ ತಗೋಬೇಕಾಗಿರೋಂಥ DG IG ಎಲ್ಲೋಗಿದ್ರು? ಅಲ್ಲಿರುವಂಥ ಉಸ್ತುವಾರಿ ಮಂತ್ರಿಗಳೆಲ್ಲೋಗಿದ್ರು? ಅಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೆಲ್ಲೋಗಿದ್ರು? ಸಚಿವರೆಲ್ಲೋಗಿದ್ರು? ಅಲ್ಲಿ 5 ಜನ MLA ಇದ್ದಾರೆ. ಯಾವ MLAಗಳು? ಕಾಂಗ್ರೆಸ್ ಶಾಸಕರು. 5 ಜನ ಕಾಂಗ್ರೆಸ್ ಶಾಸಕರು ಎಲ್ಲೋಗಿದ್ರು ಸ್ವಾಮಿ ನೀವು? ಈಗ ಆಡಳಿತ ಪಕ್ಷದವರ ಆರೋಪ ಇರುವಂತದ್ದು, ನಿಮಗೆ ಬೇರೆ ವಿಚಾರಗಳು ಏನೂ ಇಲ್ಲ ವಿರೋಧ ನೋಡಿ. ಬಿಜೆಪಿಯವರ ಜೊತೆ ಸೇರಿದ ಮೇಲೆ ಯಾವತ್ತೂ ಆಗದೇ ಇರುವುದು ಮಂಡ್ಯ ಭಾಗದಲ್ಲಿ. ನೋಡಿ ಇಲ್ಲಿ ದಯಮಾಡಿ ತಾವು ಅದು ತಮ್ಮದೇ ಕುಮ್ಮಕ್ಕು ಅಂತ ಆರೋಪ ಕೇಳಿಬರ್ತದೆ. ಲೆಟ್ ಮಿ ಫಿನಿಶ್. ನೋಡಿ, ಗಣೇಶ ಹಬ್ಬ ಆಚರಣೆ ಮಾಡಬೇಕಾದ್ರೆ ಅವರು ಶಾಲ್ ಹಾಕೊಂಡು ಮಾಡಲಿಲ್ಲ. ಕಾಂಗ್ರೆಸ್ ಶಾಲ್ ಹಾಕ್ಲಿಲ್ಲ, ಬಿಜೆಪಿ ಶಾಲ್ ಹಾಕ್ಲಿಲ್ಲ, JDS ಶಾಲ್ ಹಾಕ್ಲಿಲ್ಲ. ಒಂದು ಹಿಂದೂ ಧರ್ಮದ ಸಂಪ್ರದಾಯದಂತೆ ಗಣೇಶ ಆಚರಿಸಿದ್ದಾರೆ, ಹೌದಾ ಇಲ್ವಾ? ಅದರಲ್ಲಿ ಕಾಂಗ್ರೆಸ್ ಅವರು ಇರ್ತಾರೆ, ಬಿಜೆಪಿ ಅವರು ಇರ್ತಾರೆ, JDS ಅವರು ಇರ್ತಾರೆ. ಆದ್ರೆ ಇಲ್ಲಿ ಆಗಿದ್ದೇನು? ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆ ಅಂತ ಹೇಳುವಂತಂದ್ರೆ, ನಿಮಗೆ ಆಲ್ರೆಡಿ ಒಂದು ಪರ್ಮಿಷನ್ ತಗೊಂಡಿದ್ದಾರೆ, ನಾವು ಇಂಥ ಕಡೆನೇ ಗಣೇಶ ಕುಂಡಿಸ್ತೀವಿ, ಇಂಥ ಗಂಟೆಗೆ ಪ್ರೊಸೆಷನ್ಗೆ ಹೋಗ್ತೀವಿ, ಈ ರೀತಿನೇ ಪ್ರೊಸೆಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೇಳದ ಮೇಲೆ ಕೂಡ ನಿಮ್ಮ ಯೋಗ್ಯತೆಗೆ ನೀವು ಪ್ರೊಟೆಕ್ಷನ್ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾರ ವೈಫಲ್ಯ ಇದು? ಡಿಪಾರ್ಟ್ಮೆಂಟ್ ವೈಫಲ್ಯನ ಅಥವಾ ಅವ್ರ ಹಿಂದೆ ನಿಂತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದಾರಲ್ಲ ಗೌರ್ಮೆಂಟ್ ವೈಫಲ್ಯನ ಇದು? ಅಲ್ಲ ಸ್ವಾಮಿ, ನೀವು ಎಲ್ಲಿ ರಾತ್ರಿ 12 ಗಂಟೆಯಲ್ಲಿ ಇದ್ದೀರಾ? ಅಥವಾ ಅಲ್ಲಿ ಇರೋಂಥವ್ರೆಲ್ಲ ಏನಾದ್ರು ಟೆರರಿಸ್ಟ್ಗಳ ಅಥವಾ ಅವ್ರು ಏನಾದ್ರು ಗನ್ನು ಬಾಂಬು ಇಟ್ಕೊಂಡಿದಾರ? ನೀವು ಹೆಂಗ್ರಿ ಹೇಳ್ತೀರಾ? ನೀವು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ನೀವು ಮ್ಯೂಸಿಕ್ ಪ್ಲೇ ಮಾಡಂಗಿಲ್ಲ, ನೀವು ಸೈಲೆಂಟ್ ಆಗಿ ಹೋಗಬೇಕು. ಇಲ್ಲ ಅಂದ್ರೆ ವಾಟ್ ನಾಟ್ ಅಂದ್ರೆ ನೀವು ಹೇಳ್ತಿರೋದೇನು? ಒಂದು ವೇಳೆ ನೀವೇನಾದ್ರು DJ ಪ್ಲೇ ಮಾಡಿಬಿಟ್ರೆ ಇಲ್ಲಿ ಬಾಂಬ್ ಹಾಕ್ಬಿಡ್ತಾರೆ ಅಂತಾನ? ಒಂದು ವೇಳೆ ನೀವೇನಾದ್ರೂ ಇಲ್ಲಿ ನೀವು ಸಾಂಗ್ ಆಡ್ಕೊಂಡು ಹೋಗ್ಬಿಟ್ರೆ ಅಥವಾ ನೀವೇನಾದ್ರು ಲೌಡ್ ಮ್ಯೂಸಿಕ್ ಹಾಕ್ಬಿಟ್ರೆ ಅಥವಾ ನೀವು ಫ್ಲಾಗ್ ಹಾಯ್ಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಂತ ಹೇಳಿದ್ರೆ ಏನೂ ಆಗೋಗ್ಬಿಡುತ್ತೆ ಅಂತಾನ? ಹಾಗಾದ್ರೆ ನಿಮಗೆ ಪ್ರೊಟೆಕ್ಷನ್ ಕೊಡೋ ತಾಕತ್ತಿಲ್ವಾ? ನಿಮಗೆ ಪ್ರೊಟೆಕ್ಷನ್ ಕೊಡೋಷ್ಟು ಯೋಗ್ಯತೆಗಳಿಲ್ವಾ ನಿಮಗೆ? ಆದ ಒಂದು ವೇಳೆ ಈ ರೀತಿ ಸೆನ್ಸಿಟಿವ್ ಆಗಿ ಆಗೇ ಆಗುತ್ತೆ ಅನ್ನೋ ಹತ್ರ ಹೇಳಿದ್ರೆ, ನಮ್ಮ ಸ್ನೇಹಿತರು ಎದ್ದೋದ್ರು, ಮಸೀದಿ ಒಳಗಡೆ ಏನಿರುತ್ತೆ ಏನಿಲ್ಲ ಅಂತ ಕೇಳಬೇಕಾದ್ರೆ ನಾನು ಕೇಳಕ್ ಬಯಸ್ತೀನಿ, ಇದೇ ರೀತಿ ಲಾಸ್ಟ್ ಟೈಮ್ ಕೂಡ ನಿಮಗೆ ಸಿಮಿಲರ್ ಸಿಚುವೇಶನ್. ಕಲ್ಲು ಎಲ್ಲಿಂದ ಬಂತು ನಿಮಗೆ? ಇವತ್ತಿನ ದಿವಸ ನಾನು ಹೇಳ್ಬೇಕು, ನಾನು ಅಂದ್ರೆ ಯಾರ ಬೇಕಾದ್ರೆ ಇರ್ಬೋದು, ನಿಮಗೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಏನಕ್ಕಾದ್ರೂ ಒಂದು ಕಲ್ಲು ಹುಡ್ಕೊಳ್ಳೋದ್ರೆ ಒಂದು ಕಲ್ಲು ಸಿಗಲ್ಲ ರೀ. ಅಂಥದ್ರಲ್ಲಿ ನಿಮಗೆ ಅಷ್ಟು ಕಲ್ಲುಗಳು ಎಲ್ಲೋ ಒಂದ್ ಕಡೆ ಸಂಗ್ರಹಣೆ ಆಗುತ್ತೆ ಅನ್ನೋದೇ ಆದ್ರೆ ನಿಮಗೆ ಇಂಟೆಲಿಜೆನ್ಸ್ ಹಿಂದ್ಗಡೆ ಭಾಗದಿಂದ ಬಂತು ಅಟ್ಟರ್ ನಾನ್ ಸೆನ್ಸ್ ನೀವದು ನೋಡಿ. ಈಗ ಒಂದು ಬಿಲ್ಡಿಂಗ್ ಇದೆ, ನಾನು ಹಿಂದೆಯಿಂದ ಎಲ್ಲೋ ಎಸ್ಬಿಡಕ್ಕಾಗತ್ತಾ? ಅದು ಹಿಂದೆಯಿಂದ ಎಲ್ಲೋ ಎಸ್ಬಿಡಕ್ಕಾಗತ್ತಾ? ಆಮೇಲೆ ಕೆಲವೊಂದು ನೀವು ಗಮನಿಸಬೇಕಾಗುತ್ತೆ, ಅದೇ ಟೈಮಲ್ಲಿ ಲೈಟ್ ಆಫ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಲೈಟ್ ಆಫ್ ಆಗುತ್ತೆ. ಲೈಟ್ ಆಫ್ ಆಗಿದ ತಕ್ಷಣ ಕಲ್ ತೂರಾಟ ಆಗುತ್ತೆ. ಯಾವಾಗ ನಿಮಗೆ ಇಮಿಡಿಯೇಟ್ ಆಗಿ ಆಕ್ಷನ್ ಆಗುತ್ತೆ ನಿಮ್ಗೆ ಅದು ಸ್ಟಾಪ್ ಆಗುತ್ತೆ. ಇಲ್ಲ ಅಂದ್ರೆ ಇದ್ರ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು ನಿಮಗೆ? ಸೊ ಇದಿಷ್ಟೂ ಆಗಬೇಕಾದ್ರೆ ಕಾಂಗ್ರೆಸ್ ಅವರಿಗೆ ತಮ್ಮ ಮಾಧ್ಯಮದಲ್ಲೇ ನಾವೊಂದು ಟೆಸ್ಟ್ ಇಟ್ಬಿಡೋಣ. ಈ 2.5 ವರ್ಷದಲ್ಲಿ ನಾವು ಎಲ್ಲ ಚರ್ಚೆ ಮಾಡಿರುವಂತ ವಿಷಯಗಳನ್ನೆಲ್ಲ ತಗೊಂಡ್ಬಿಟ್ರೆ ಎಲ್ಲಾದ್ರೂ ಒಂದು ಕಾನೂನು ಸುವ್ಯವಸ್ಥೆ ಕರೆಕ್ಟ್ ಆಗಿ ಇದೆ ಅನ್ನೋಂಥದ್ದನ್ನ ನೀವು ಪ್ರೂವ್ ಮಾಡಿ ಹೇಳ್ತೀರಿ. ನಾನು ಓಪನ್ ಚಾಲೆಂಜ್ ಹಾಕ್ಬಿಡ್ತೀನಿ ನಿಮಗೆ. ಸನ್ಮಾನ್ಯ ಗೃಹ ಸಚಿವರ ಕಡೆಯಿಂದ ಯಾವುದೇ ಕೇಳಿದ್ರೆ ಅವ್ರ ಉತ್ತರ ಏನೋ ನನ್ನ ಗಮನಕ್ಕೆ ಬಂದಿಲ್ಲ, ನನಗೆ ಅದ್ರ ಬಗ್ಗೆ ವಿಚಾರ ಗೊತ್ತಿಲ್ಲ. ಈಗ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ, DCM ಅವರು, ಇದು ನೀವು ಗೃಹ ಸಚಿವರನ್ನ ಕೇಳಿ ಅಂತ ಹೇಳ್ತಾರೆ. ಗೃಹ ಸಚಿವರು ಏನ್ ಹೇಳ್ತಾರೆ, ಏನೋ ಒಂದ್ 2-3 ಕಲ್ಲು ಹೊಸ್ತಿರ್ಬೋದು ಅಂತ ಹೇಳ್ತಾರೆ. ಏನ್ರಿ ಇದು ಉಡಾಫೆ? ಇದು ಒಂದು ಕಲ್ಲೇ ಆಗ್ಲಿ ರೀ, ಒಂದು ಕಲ್ಲು ನೀವು ಅಲ್ಲಿ ಬಿತ್ತು ಅಂತ ಹೇಳಿದ್ರೆ ಅದನ್ನ ಕಾನೂನು ಸುವ್ಯವಸ್ಥೆ ನೀವು ಮಾಡಕ್ ಆಗ್ತಾ ಇಲ್ಲ, ನೀವು ಪ್ರೊಟೆಕ್ಷನ್ ಕೊಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಕಲ್ಲು ಬೀಳಲ್ಲ. ಅದನ್ನೇ ಎಕ್ಸಾಕ್ಟ್ಲಿ ನಾವು ಹೇಳ್ತಾ ಇರುವಂತದ್ದು. ಈಗ ನೀವು ಈ 2.5 ವರ್ಷದಲ್ಲಿ ನೀವು ಎಲ್ಲ ಗಮನಿಸಿದ್ರೆ ಕಾಂಗ್ರೆಸ್ನವರಿಗೆ ಬೇಕಾಗಿರುವಂತದ್ದೇ ಏನು? ನಿಮಗೆ ಡೈವರ್ಷನ್. ಅವ್ರಿಗೆ ಬೇಕಾಗಿರುವಂತದ್ದೇ ಇದು. ಕಾಯ್ತಾ ಇರ್ತಾರೆ. ಏನ್ ಡೈವರ್ಷನ್ ನೋಡಿ, ಈಗ ಮಾಧ್ಯಮದೆಲ್ಲ ಏನಾಯ್ತು, ಡೈವರ್ಷನ್ ಎಲ್ಲಿಗೆ? ಈ ಗಣೇಶ ಗಲಾಟೆ ಮೇಲೆ ಬರ್ತಾ ಇದೆ. ಇದ್ರ ಹಿಂದೆ ಏನಾಯ್ತು, ಟೋಪಿ ಹಾಕೋ ಕೆಲಸ ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ರು. ಧರ್ಮಸ್ಥಳ ಟಾರ್ಗೆಟ್ ಡೈವರ್ಟ್ ಮಾಡಬೇಕಾಗಿತ್ತು, ಇವಾಗ ಗಣೇಶ ಬಂದಿದೆ. ಗಣೇಶನ ಇನ್ನೊಂದು ವಾರ ನೋಡ್ತಿರ್ತಾರೆ, ಇನ್ಯಾವ್ದಾರು ಒಂದು ಡೈವರ್ಟ್ ಮಾಡ್ತಾರೆ. ಇದು ಕಾಂಗ್ರೆಸ್ ಅವರು ಇರುವಂತದ್ದು. ಆಡಳಿತ ಮಾಡಿ ಅಂತ ನಾವು ಕೊಟ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ? ಡೈವರ್ಟ್. ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾರೆ. ನೋಡಿ, ಈಗ ಮುಸಲ್ಮಾನರ ಮುಟ್ಟಕ್ಕೆ ಧೈರ್ಯ ಇಲ್ಲ.
ಇಲ್ಲ, ಮುಸಲ್ಮಾನರ ಬಗ್ಗೆ ಮಾತಾಡಕ್ ಧೈರ್ಯ ಇಲ್ಲ. ನಾವೇನ್ ಹೇಳ್ತಾ ಇದೀವಿ ರೇ, ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಬಂಧನ ಮಾಡಿ ಅಂತ ಹೇಳ್ತೀವಿ. ಈ ತಾಕತ್ತು ನಮ್ಮ ಭಾಷಾ ಬಾಯಿ ಅವ್ರು ಕೇಳಿದ್ವಿ. ಅಷ್ಟೆಲ್ಲ ಬೊಗಳೆ ಬಿಟ್ಕೊಂಡು ಹೋಗ್ತಾ ಇದ್ರಲ್ಲ, ಅವ್ರು ಹೇಳಿದ್ರ, ಅವರು ಹೇಳಕ್ ಆಯ್ತಾ? ಅವ್ರಿಗೆ ತಾಕತ್ ಇದೆಯಾ ಅವ್ರು ಹೇಳಕ್ಕೆ? ಮಾಡ್ತೀವಿ, ಶುರು ಮಾಡ್ತೀವಿ. ನಾನು ಕೇಳಿದ ಒಂದು ಕ್ವಶನ್ಗೆ ಹೇಳಿದ್ರೆ ದೊಡ್ಡ ಹುಟ್ರವ್ರು. ನಾನು ಏನ್ ಹೇಳಿದೆ, ಈಗ ಇದಾರಲ್ವಾ ಎಲ್ಲಾ ಮುಸ್ಲಿಂ ಸ್ನೇಹಿತರು ಇದಾರೆ ತಾನೆ, ಅವರಲ್ಲೂ ಹಿರಿಯರು ಮತ್ತೊಬ್ರು ಯಾರ್ಯಾರ ಇದಾರಲ್ವಾ, ಅವ್ರು ಕರೆದ್ಬಿಟ್ಟು ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ಲಿ. ಈಗ ಯಾವ ರೀತಿ ಸರ್, ಒಂದೇ ಒಂದು ನಾನು ಹೇಳ್ಬಿಡ್ತೀನಿ, ನಮ್ಮ ಧರ್ಮದಲ್ಲಿ ಏನಾದ್ರು ಒಂದು ಆದಾಗ 10 ಜನ ಸ್ವಾಮೀಜಿಗಳು ಕುತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಈ ರೀತಿ ಮಾಡೋದು ತಪ್ಪು ಅಂತ ನಾವು ಒಂದು ಸ್ಟೇಟ್ಮೆಂಟ್ ಹೇಳ್ತೀವಲ್ವಾ, ಈ ರೀತಿ ನಾನು ತಮ್ಮ ಮಾಧ್ಯಮದಲ್ಲಿ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಇದೊಂದು ಸೌಹಾರ್ದ, ಇದಕ್ಕೋಸ್ಕರ ನಾನು ಮಾತಾಡೋದು ಅಷ್ಟೇ. ಮುಸ್ಲಿಂ ಕಮ್ಯುನಿಟಿ ಆಗಿರಲಿ, ಕ್ರಿಶ್ಚಿಯನ್ ಕಮ್ಯುನಿಟಿ ಆಗಿರಲಿ, ಅಥವಾ ಹಿಂದೂ ಕಮ್ಯುನಿಟಿ ಆಗಿರಲಿ, 3 ಜನನು ಕುಂಡಿಸ್ಬಿಟ್ಟು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಡಿ. ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಆಡಳಿತ ಪಕ್ಷ ವೈಫಲ್ಯ ಆಗಿದೆ. ಕಾಂಗ್ರೆಸ್ ಪಕ್ಷ ಈಗ ಆಡಳಿತ ಪಕ್ಷ ಮಾಡ್ತಾ ಇದೆಯಲ್ಲ, ದೇ ಆರ್ ಅನ್ಫಿಟ್, ದೇ ಕ್ಯಾನ್ ನಾಟ್ ಡೂ ದ ಅಡ್ಮಿನಿಸ್ಟ್ರೇಷನ್. ಗವರ್ನಮೆಂಟ್ ಅವರು ನೋಡಿ, ನಮ್ಮ ಈಗ ಸಫರರ್ ಯಾರ್ರಿ? ಕಾಂಗ್ರೆಸ್ ಗವರ್ಮೆಂಟ್ 136 ತಗೊಂಡಿದ್ದಾರೆ, ನೆಕ್ಸ್ಟ್ 2 ಟರ್ಮ್ ಬರೋದೇ ಇಲ್ಲ ಅವರು. ಆದ್ರೆ ಇದ್ರಲ್ಲಿ ಅನುಭವಿಸೋದು ಯಾರ್ರಿ? ಅಮಾಯಕರು ಯಾರೇ ಇರ್ಲಿ ರೀ, ಮುಸಲ್ಮಾನ ಅಮಾಯಕರಾದ್ರೂ ಇರ್ಬೋದು, ಕ್ರಿಶ್ಚಿಯನ್ ಅಮಾಯಕರಾದ್ರೂ ಇರ್ಬೋದು, ಹಿಂದೂ ಅಮಾಯಕರು ಇರ್ಬೋದು, ಎಲ್ಲಾ ಅಮಾಯಕರು ಅವ್ರ ಫ್ಯಾಮಿಲಿ ಅನುಭವಿಸ್ಕೊಂಡು ಹೋಗುವಂತವ್ರಿ. ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಇದು ಯಾಕೆ ಮಾಡಿಸ್ಬೇಕು ಇವರು?